ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ದಾಳಿಂಬೆ ತೋಟ. ಇಲ್ಲಿ ಒಂದು ಕಾಲದಲ್ಲಿ ರೇಷ್ಮೆ ಕೃಷಿ ಮಾಡುತ್ತಿದ್ದೆವು. ಅದು ಲಾಭದಾಯಕವಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಅದನ್ನು ನಿಲ್ಲಿಸಬೇಕಾಯಿತು. ಈಗ ನಾವು ದಾಳಿಂಬೆ ಕೃಷಿಯತ್ತ ಹೆಜ್ಜೆ ಇಟ್ಟಿದ್ದೇವೆ. ಈಗಾಗಲೇ 1 ವರ್ಷ 3 ತಿಂಗಳು ಕಳೆದಿದೆ. ಇದು ರೇಷ್ಮೆ ಕೃಷಿಗಿಂತ ಹೆಚ್ಚು ಲಾಭದಾಯಕವಾಗಬಹುದೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ಇಂದು ನಾವು ನಮ್ಮ ದಾಳಿಂಬೆ ಕೃಷಿಯ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ನೋಡೋಣ ಹೇಗೆ ಹೊಸ ಆಶೆಗಳೊಂದಿಗೆ ನಾವು ಈ ಹೊಸ ಹಂತಕ್ಕೆ ಕಾಲಿಟ್ಟಿದ್ದೇವೆ. ದಾಳಿಂಬೆ ಕೃಷಿ ಮಾಡಲು ನಾವು ಮೊದಲು ಭೂಮಿಯನ್ನು ಸಿದ್ಧಪಡಿಸಿದೆವು. ಮಣ್ಣಿನ ಗುಣಮಟ್ಟ, ನೀರಿನ ಸರಬರಾಜು ಮತ್ತು ಹವಾಮಾನವನ್ನು ಗಮನದಲ್ಲಿಟ್ಟುಕೊಂಡು ನಾವು ದಾಳಿಂಬೆ ಗಿಡಗಳನ್ನು ನಾಟಿದೆವು. ನಾವು ಇನ್ನೂ ಆರಂಭಿಕ ಹಂತದಲ್ಲಿದ್ದೇವೆ, ಆದರೆ ಈಗಾಗಲೇ ಗಿಡಗಳು ಚೆನ್ನಾಗಿ ಬೆಳೆದಿವೆ ಮತ್ತು ಕೆಲವು ಗಿಡಗಳು ಹೂವುಗಳನ್ನು ಕೂಡ ಬಿಡಲು ಆರಂಭಿಸಿವೆ. ದಾಳಿಂಬೆ ಕೃಷಿಯ ಪ್ರಮುಖ ಅಂಶಗಳು: 1. ಮಣ್ಣು. ದಾಳಿಂಬೆ ಗಿಡಗಳು ಫಲವತ್ತಾದ ಮತ್ತು ಚೆನ್ನಾಗಿ ನೀರೊಸರುವ ಮಣ್ಣನ್ನು ಬಯಸುತ್ತವೆ. 2. ನೀರಿನ ಸರಬರಾಜು. ಸರಿಯಾದ ನೀರಾವರಿ ವ್ಯವಸ್ಥೆ ಅತ್ಯಂತ ಮುಖ್ಯ. 3. ಕೀಟ ನಿಯಂತ್ರಣ. ದಾಳಿಂಬೆ ಗಿಡಗಳಿಗೆ ಕೀಟಗಳು ಮತ್ತು ರೋಗಗಳು ಬರದಂತೆ ನೋಡಿಕೊಳ್ಳಬೇಕು. 4. ಕತ್ತರಿಸುವಿಕೆ. ಗಿಡಗಳನ್ನು ಸರಿಯಾಗಿ ಕತ್ತರಿಸಿ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶ ಮಾಡಿಕೊಡಬೇಕು. ನಾವು ಈ ಎಲ್ಲಾ ಹಂತಗಳನ್ನು ಎಚ್ಚರಿಕೆಯಿಂದ ಅನುಸರಿಸುತ್ತಿದ್ದೇವೆ. ಈಗ ನಮ್ಮ ಕಣ್ಣುಗಳು ದಾಳಿಂಬೆ ಹಣ್ಣುಗಳಿಂದ ತುಂಬಿದ ತೋಟವನ್ನು ಕಾಣುವ ಆಸೆಯಲ್ಲಿ ನೆಟ್ಟಿವೆ. ದಾಳಿಂಬೆ ಕೃಷಿಯು ನಮಗೆ ಹೊಸ ಆಶೆಗಳನ್ನು ನೀಡಿದೆ. ರೇಷ್ಮೆ ಕೃಷಿಯಿಂದ ದಾಳಿಂಬೆ ಕೃಷಿಗೆ ಬದಲಾವಣೆ ಮಾಡುವುದು ಸುಲಭದ ಕೆಲಸವಲ್ಲ, ಆದರೆ ನಾವು ಇದರಲ್ಲಿ ಯಶಸ್ಸನ್ನು ಕಾಣಬೇಕೆಂಬ ದೃಢ ನಿರ್ಧಾರ ಮಾಡಿದ್ದೇವೆ. ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದು ನಮಗೆ ಸಂತೋಷವಾಗಿದೆ. ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ನಮಗೆ ಬೇಕು. ನಮ್ಮ ಈ ಹೊಸ ಪ್ರಯಾಣದಲ್ಲಿ ನೀವು ಸಹಭಾಗಿಯಾಗಿ ನಮ್ಮೊಂದಿಗೆ ಇರಿ. ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.